ಎಲ್ಲರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಸಾರಿ. ಫಸ್ಟ್ ಆಫ್ ಆಲ್ ಎಲ್ಲರೂ ಪೈಥಾನ್ ಮತ್ತೆ ಸಿ ಪ್ರೋಗ್ರಾಮಿಂಗ್ ಎಲ್ಲ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಸಾರಿ. ಇಂಟರ್ನೆಟ್ ಇಶ್ಯೂ ಇತ್ತು ನನಗೆ, ಅದಕ್ಕೆ ಮಾಡೋಕ್ಕಾಗಿಲ್ಲ, ಸಾರಿ. ಫಸ್ಟ್ ಆಫ್ ಆಲ್ ಇವತ್ತು ಇದು ನೋಡೋಣ, IoT ನೋಡೋಣ. IoT ಫಿಕ್ಸ್ ಕ್ವಶನ್ಸ್ ನೋಡೋಣ. IoT ಸಬ್ಜೆಕ್ಟ್ ಕೋಡು, ಸಬ್ಜೆಕ್ಟು ಇಂಟರ್ನೆಟ್ ಆಫ್ ಥಿಂಗ್ಸ್, ಫಿಕ್ಸ್ ಕ್ವಶನ್ಸ್ ನಿಮಗೆಲ್ಲ ಗೊತ್ತಿರೋದೆ. ಈ ಚಾನಲ್ ಬರೀ ಫಿಕ್ಸ್ಡ್ ಕ್ವಶನ್ಸೇ ಬರುತ್ತೆ, ಅದು ಅಕ್ಯುರೇಟ್ ಕ್ವಶನ್ಸ್. ಮಾಡೆಲ್ 5 ನೋಡೋಣ ಇವಾಗ. ಎಕ್ಸ್ಪ್ಲೇನ್ ದ ಆರ್ಕಿಟೆಕ್ಚರ್ ಆಫ್ ವೆಹಿಕಲ್ IoT ವಿತ್ ಎಕ್ಸಾಂಪಲ್ ಆಫ್ ನೀ ಡಯಾಗ್ರಾಮ್. ಈ ಕ್ವಶನ್ ಅಂತೂ ಬಂದೇ ಬರುತ್ತೆ ಎಕ್ಸಾಮ್ ಅಲ್ಲಿ, 7 ಮಾರ್ಕ್ಸ್ ಪಕ್ಕ ಬಂದೇ ಬರುತ್ತೆ. ಇದು ಬಿಟ್ಟು ಈ ಎದಲ್ಲಿ ಏನು ಓದಕ್ ಹೋಗ್ಬೇಡಿ, ಇದೇ ಓದಾಯ್ತಾ. ಡಿಸ್ಕ್ರೈಬ್ ದ ಕಾಂಪೊನೆಂಟ್ಸ್ ಆಫ್ ವೆಹಿಕಲ್ IoT ನೀ ಡಯಾಗ್ರಾಮ್. ಇದು ಬರ್ಬೋದು, ಇದೇ ಜಾಸ್ತಿ ಸರಿ ಕೇಳಿದ್ದಾರೆ, ಬಟ್ ಆದ್ರೂ ಕೂಡ ಇದನ್ನು ಓದ್ಬೇಕು. ಡಿಸ್ಕಸ್ ಡಿಸ್ಅಡ್ವಾಂಟೇಜ್ ಆಫ್ ರಿಸ್ಕ್ ಹೆಲ್ತ್ ಕೇರ್ IoT. ಈ ಕ್ವಶನ್ ಓದ್ಕೊಂಡಿರಿ. ಈ ಕ್ವಶನ್ ಬರೀಬಿಡಿ. ಈ ಒಂದು ಎರಡು ಸರಿ, ಒಂದು ಎರಡು ಈ ಎರಡು ಮೂರು ಮಿಷಿನ್ ಲರ್ನಿಂಗ್ ಓದ್ಕೊಂಡಿರಿ. ಮಿಷಿನ್ ಲರ್ನಿಂಗ್ ಬರ್ಬೋದು, ಜಾಸ್ತಿ ಜನ ಕೇಳಿಲ್ಲ, ಬಟ್ ಮಿಷಿನ್ ಲರ್ನಿಂಗ್ ಬಿಡ್ಬೇಡಿ ಓದಕ್ಕೆ. ಮಿಷಿನ್ ಲರ್ನಿಂಗ್ ಅಂದ್ರೆ ಏನು, ಲಿಸ್ಟ್ ಆಫ್ ಅಡ್ವಾಂಟೇಜಸ್ ಆಫ್ ಮಿಷಿನ್ ಲರ್ನಿಂಗ್ ಮತ್ತೆ ಟೈಪ್ಸ್, ಈ ಮೂರು ಓದ್ಕೊಂಡಿರಿ. ಡಯಾಗ್ರಾಮು ಏನಿಲ್ಲ, ಡಯಾಗ್ರಾಮು ಅಡ್ವಾಂಟೇಜಸ್ ಮತ್ತೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಟೈಪ್ಸು, ಈ ಮೂರು ಓದ್ಕೊಂಡ್ರೆ ಪಕ್ಕ 7 ಮಾರ್ಕ್ಸ್ ಬಂದೇ ಬರುತ್ತೆ. ಇನ್ನೊಂದ್ರೆ ಏನಂದ್ರೆ ಹೆಲ್ತ್ ಕೇರ್ IoT ಆಫ್ ನೀ ಡಯಾಗ್ರಾಮ್, ಇದು ಬಂದ್ಬಿಟ್ಟು CL ಬರ್ಬೋದು, ಆದ್ರೆ ವೆಹಿಕಲ್ IoT ಕೂಡ CL ಬರ್ಬೋದು. PL ಜಾಸ್ತಿ ಸರಿ ಕೇಳಿದ್ದಾರೆ, ಬಟ್ CL ಬರ್ಬೋದು ಬೈ ಚಾನ್ಸ್. ಇದಾದ್ರೆ ಮಿಷಿನ್ ಲರ್ನಿಂಗ್ ಅಲ್ಲಿ ಕೂಡ ಪಕ್ಕ ಇದು ಬರ್ಬೋದು, ಬಟ್ ಇದು ಜಾಸ್ತಿ ಸರಿ ಕೇಳಿಲ್ಲ. ಇವೆರಡನ್ನ ಜಾಸ್ತಿ ಪ್ರಿಫರ್ ಮಾಡ್ತೀನಿ, ಪಕ್ಕ ನಾನು ಪಾಸ್ ಆಗ್ಬೇಕು ಅಂದ್ರೆ ಇವೆರಡು ಓದಿಬಿಡಿ. ಇವೆರಡು ಓದ್ರೆ ನೀವು ಆರಾಮಾಗಿ ಒಂದು ಬಂದೇ ಬರ್ತೀರಲ್ಲ ಎಕ್ಸಾಮ್ ಅಲ್ಲಿ. ಇದು ಓದ್ಕೊಂಡಿರಿ, ಡಯಾಗ್ರಾಮು ಟೈಪ್ಸ್ ನೋಡ್ಕೊಳ್ಳಿ, ಮೇಲ್ ಓದಿ ಫುಲ್ ಒಳಗಡೆ ಹೋಗ್ಬಿಡಿ. IoT ಅಂದ್ರೇನೆ ನಿಮ್ಗೆ ಇಂಗ್ಲಿಷ್ ತರ ಬರೆಯೋದು ಅಷ್ಟೇ ಸುಮ್ನೆ. ಈ ಸಬ್ಜೆಕ್ಟ್ ನ ತಿಳ್ಕೊಳ್ಳಿ. ಈ ಸೆನ್ಸರ್ಸ್ ಅಂದ್ರೆ ಏನು, ಕ್ಲೌಡ್ ಏನಾಗುತ್ತೆ, ಇವೆಲ್ಲ ತಿಳ್ಕೊಂಡ್ಬಿಟ್ರೆ ನೀವೆಲ್ಲ ಈಸಿ. ಈ ಸಬ್ಜೆಕ್ಟ್ ಡೆಡ್ ಈಸಿ ಸಬ್ಜೆಕ್ಟ್ ಇದು. ಫಸ್ಟ್ ಆಫ್ ಆಲ್ ಓದೋದೇ ಬೇಕಾಗಿಲ್ಲ, ಡಯಾಗ್ರಾಮ್ಸ್ ಒಂದು ನೆನಪಿಕೊಂಡ್ರೆ ಸಾಕು. CL ನೋಡೋಣ. CL ಲೀಸ್ಟ್ ಅಪ್ಲಿಕೇಶನ್ಸ್ ಆಫ್ IoT. ಈ ಕ್ವಶನ್ ಅಷ್ಟೇ, ಆರ್ಕಿಟೆಕ್ಚರ್ ನಮಗೆ ನಿನ್ ಪ್ರಕಾರ ಇದೇ ಬರುತ್ತೆ, ನನ್ನ ಪ್ರಕಾರ ಇದೇ ಬರುತ್ತೆ. 7 ಮಾರ್ಕ್ಸ್ 6 ಮಾರ್ಕ್ಸ್ ಅನ್ಕೊಳ್ಳಿ. ಇದು ಬರ್ಬೋದು, ಆದ್ರೂ ಇವೆರಡು ಕ್ವಶನ್ ಓದ್ಕೊಂಡಿರಿ. ಇದು ಡಯಾಗ್ರಾಮ್ ಓದ್ಕೊಂಡಿರಿ, ಬಸ್ದು ಡಯಾಗ್ರಾಮ್ ಓದ್ಕೊಂಡಿರಿ, ಈಜಿ ಇದೆ. ಇದು ಕೂಡ ಚಾನ್ಸ್ ಇದೆ. 50% ಚಾನ್ಸ್ ಇದೆ ಬರ್ಬೋದು, ಆದ್ರೂ ಕೂಡ ಇದು ಡಯಾಗ್ರಾಮ್ ಓದ್ಕೊಳ್ಳಿ ಸಾಕು, ಅಷ್ಟೇ. ಈ ವಿಡಿಯೋಗೆ ಅಷ್ಟೇ. ಮಾಡೆಲ್ 5 ಇದು ಪಾಸಿಂಗ್ ಪ್ಯಾಕೇಜ್ ಅಂತ ಫಿಕ್ಸ್ ಕ್ವಶನ್ಸ್, ಇದು ಪಾಸಿಂಗ್ ಆಗಲ್ಲ. ಈ ಮಾಡೆಲ್ ಒಂದು ಓದಿ, ಮತ್ತೆ ಮಾಡೆಲ್ 4 ಒಂದು ಓದಿ, 40 ಮಾರ್ಕ್ಸ್ ಅರೌಂಡ್ ಬರುತ್ತೆ. ಪಾಸಿಂಗ್ ಪ್ಯಾಕೇಜ್ ಹಾಕ್ತೀನಿ, 90 ಪ್ಲಸ್ ಆಗ್ತೀನಿ, 99 ಪ್ಲಸ್ ಆಗ್ತೀನಿ. ಔಟ್ ಆಫ್ ಔಟ್ ತೆಗಿಬಹುದು, ಎಲ್ಲ ಫಿಕ್ಸ್ ಕ್ವಶನ್ಸ್ ಇದರಲ್ಲಿ. ವಿಡಿಯೋ ಬೇಕಾದ್ರೆ ಕಮೆಂಟ್ ಮಾಡಿ. ಇದ್ರಿಗೆಲ್ಲ ಆನ್ಸರ್ಸ್ ವಾಟ್ಸಪ್ ಚಾನಲ್ ಹಾಕಿದೀನಿ. ಕೆಲವರು ಕೇಳ್ತಿದ್ರು ವಾಟ್ಸಪ್ ಚಾನಲ್ ಎಲ್ಲಿ ಹುಡ್ಕೋದು ಅಂತ. ನಂದು ಚಾನಲ್ ಇಂಟ್ರೋಗ್ ಹೋಗ್ಬಿಟ್ಟು ಅಲ್ಲಿ ಇನ್ಸ್ಟಾಗ್ರಾಮ್ದು ಮತ್ತೆ ವಾಟ್ಸಪ್ ಚಾನಲ್ದು ಹಾಕಿರ್ತೀನಿ, ನೋಡ್ಕೊಳ್ಳಿ. ಮೋರ್ ಅಂತ ಡಿಸ್ಕ್ರಿಪ್ಷನ್ ಸರ್ಚ್ ಮಾಡಿ, ಅಲ್ಲಿರುತ್ತೆ ನಮ್ದು ಚಾನಲ್ ಲೋಗೋ ಮೇಲೆ ಕ್ಲಿಕ್ ಮಾಡಿದ್ರೆ. ಅಷ್ಟೇ ಈ ವಿಡಿಯೋಗೆ. ಸಾರಿ ನಿಮ್ಗೆಲ್ಲರಿಗೂ ವಿಡಿಯೋ ಹಾಕಕ್ಕಾಗಿಲ್ಲ. ಥ್ಯಾಂಕ್ ಯು ಗೈಸ್. ಸಬ್ಸ್ಕ್ರೈಬ್ ಮಾಡ್ರಪ್ಪ, ಸಬ್ಸ್ಕ್ರೈಬೇ ಮಾಡ್ತಿಲ್ಲ ಯಾರು, ನೋಡ್ಬಿಟ್ಟು ಹೋಗ್ತಿದಾರೆ ವಿಡಿಯೋನ. ಕೆಮಿಸ್ಟ್ರಿ ಎಕ್ಸಾಮ್ ಎಲ್ಲರೂ ಹೆಂಗ್ ಬರ್ದಿದೆ ಅಂತ ಕಮೆಂಟ್ ಮಾಡಿ. ಕೆಮಿಸ್ಟ್ರಿ ಎಕ್ಸಾಮ್ ಹೆಂಗ್ ಬಂತು, 65 ಪ್ಲಸ್ ಹಾಕಿದೆ. ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ದಿದ್ರ ಅಂತ ಕಮೆಂಟ್ ಮಾಡಿ, ಮರಿಬೇಡಿ ಕೆಳಗಡೆ. ಎಲ್ಲರೂ ಪಾಸ್ ಆಗಿದ್ದಾರೆ ಅನ್ಕೊಂತಿದೀನಿ. ಯೂಟ್ಯೂಬ್ ಚಾನಲ್ ಇರೋದು ಯಾವ್ದೋ ಮಾನಿಟೈಸೇಷನ್ ಮಾಡ್ಕೊಂಡು ದುಡ್ಡು ಮಾಡಕ್ಕಲ್ಲ. ನಮ್ಮ ಫ್ರೆಂಡ್ಸ್ ಫೇಲ್ ಆಗಿದ್ದಾರೆ, ಅದಕ್ಕೋಸ್ಕರ ನಿಮ್ಗೆ ಹೆಲ್ಪ್ ಆಗುತ್ತೆ, ನೀವು ಯಾರು ಫೇಲ್ ಆಗಲ್ಲ ಅಂತ. ಸರಿ, ನಿಮ್ಗೆ ಎಷ್ಟು ಜನ ಫೇಲ್ ಆಗಿದ್ದಾರೆ ನಿಮಗೂ ಗೊತ್ತಿರ್ಬೇಕು. 4-5 lakhs ಮೆಂಬರ್ V2 ಫೇಲ್ ಆಗಿದ್ದಾರೆ ಫಸ್ಟ್ ಸೆಮಿಸ್ಟರ್ ಅಲ್ಲಿ. ವಿಡಿಯೋ ಏನಂತಂದ್ರೆ ನೀವು ಯಾರು ಫೇಲ್ ಆಗಬಾರ್ದು ಅಂತ ಮೈಂಡ್ಲಿ. ಕೆಮಿಸ್ಟ್ರಿ ಹೆಂಗ್ ಬರ್ತಿದೆ ಅಂತ ಕಮೆಂಟ್ ಮಾಡಿ. IoT ಬಗ್ಗೆ ಚಿಂತನೆ ಮಾಡ್ಕೋಬೇಡಿ. IoT ಅನ್ನೋದು ಒಂದು ಎಕ್ಸಾಮೇ ಅಲ್ಲ ಅದು. ಫಸ್ಟ್ ಆಫ್ ಆಲ್ ಔಟ್ ಆಫ್ ಔಟ್ ತೆಗಿತಾರೆ, ನಾನು ಹೇಳ್ತೀನಿ, ಅದನ್ನ ಫಾಲೋ ಮಾಡಿ. ಆನ್ಸರ್ಸ್ ಇವಾಗ ಹಾಕ್ತೀನಿ ನೋಡ್ಕೊಳ್ಳಿ ವಾಟ್ಸಪ್ ಚಾನಲ್ ಅಲ್ಲಿ. ಸಬ್ಸ್ಕ್ರೈಬ್ ಮಾಡ್ರಪ್ಪ, ನನಗೆ ಕಮೆಂಟ್ ಮಾಡಿ, ಅವಾಗ ಮೋಟಿವೇಶನ್ ಆಗುತ್ತೆ ನಮ್ಗೆ ಕೂಡ ವಿಡಿಯೋ ಮಾಡಕ್ಕೆ. ಸಬ್ಸ್ಕ್ರೈಬ್ ಮಾಡಿ, ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಥ್ಯಾಂಕ್ ಯು.